ಚಿರಾ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ನಿಮಗೆ ಒಂದು ಸರ್ಪ್ರೈಸ್ ಇತ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ವಾಟ್ ಸರ್ಪ್ರೈಸಾ? ಏನು? ಬನ್ರಪ್ಪ. ಗಣಿ, ಸುಬ್ಬು, ಹೆಂಗಿದ್ದೀರೋ? ಆರಾಮಾಗಿ ಬಂದ್ರಾ? ಖುಷಿ ಆಯ್ತಾ ನಿಮ್ಮ ತಮ್ಮಂದ್ರು ಬಂದಿದ್ದು? ತಮ್ಮಂದ್ರ? ಹಾಂ, ನಿಮ್ಮ ತಮ್ಮಂದ್ರ ಥರ ಅಲ್ವಾ? ಯಾ ಆಫ್ಕೋರ್ಸ್. ದೀಪ ಅವ್ರು ಇದ್ದಿದ್ರೆ ಅವ್ರನ್ನ ನೋಡಿ ಖುಷಿ ಪಡ್ತಿದ್ರಲ್ವಾ, ಹಾಗೆ ನನಗೂ ಖುಷಿ ಆಗ್ತಿದೆ. ಏನಪ್ಪ ಗಣೇಶ ಸುಬ್ರಹ್ಮಣ್ಯ, ಅಪರೂಪಕ್ಕೆ ದರ್ಶನ ಕೊಟ್ಬಿಟ್ಟಿದ್ದೀರಾ? ಅದು ಇವ್ರಿಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇತ್ತು ಚಿಕ್ಕಪ್ಪ, ಅದಕ್ಕೆ ಬಂದಿದ್ದಾರೆ. ಸ್ಪೋರ್ಟ್ಸ್ ಇರೋದು ಸ್ಕೂಲಲ್ಲಿ ತಾನೆ, ಅಲ್ಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದರು? ಅಲ್ಲಿಗೆ ಇವರಿಬ್ಬರೇ ಹೆಂಗೆ ಹೋಗ್ತಾರೆ ಅದಕ್ಕೆ? ಮೊನ್ನೆ ಫೋನ್ ಮಾಡ್ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಬನ್ರಪ್ಪ, ನಾನು ದಿಶಾ ಅವರು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದೆ. ಒಳ್ಳೇದಾಯ್ತು ಬಿಡಪ್ಪ. ಹಳ್ಳಿ ಮಕ್ಕಳು ಓದೋದ್ರ ಜೊತೆಗೆ ಸ್ಪೋರ್ಟ್ಸಲ್ಲೂ ಮುಂದೆ ಇರಬೇಕು. ದೀಪ ಇಲ್ಲದೆ ಹೋದರೂ ಅದ್ರ ಪಳವಳಿಕೆ ಮಾತ್ರ ಮತ್ತೆ ಮನೆಗೆ ಬರೋ ಥರ ಆಯಿತು. ಸುಕ್ಕು, ಯಾಕೆ ಹಂಗಂತ್ಯ? ಮಕ್ಕಳು ಬಂದರೆ ನಿಂಗೇನು ಕಷ್ಟ? ಕಷ್ಟ ಅಲ್ಲ, ಒಂಥರ ಸಂಕಟ. ಇನ್ನು ಎಷ್ಟು ದಿನ ಇರ್ತಾರೋ ಏನೋ. ಎಷ್ಟು ದಿನನಾದರೂ ಇರಲಿ, ನಿಮ್ಗೇನು ಪ್ರಾಬ್ಲಮ್ ಚಿಕ್ಕಮ್ಮ? ಯಾಕಪ್ಪ, ಸುಮ್ಮನೆ ಹೇಳಿದೆ ಅಷ್ಟೇ. ಅಲ್ಲ, ಇವರಿಬ್ಬರೇ ಬಂದಿದ್ದಾರೆ, ಅಪ್ಪ ಅಮ್ಮ ಬಂದಿಲ್ವಾ? ಅವ್ರಿಗೆ ಹೇಳ್ಬಿಟ್ಟು ಬಂದ್ಯಾರ ಅಥವಾ ಹಾಗೆ ಬಂದ್ಯಾರ ಅಂತ ಕೇಳಿದೆ. ಹಂಗೇನಿಲ್ಲ, ಇವ್ರ ಅಪ್ಪ ಅಮ್ಮಂಗೆ ಊರಲ್ಲಿ ಬೇರೆ ಕೆಲಸ ಇತ್ತು, ಅದಕ್ಕೆ ಇವರಿಬ್ಬರೇ ಬಂದಿದ್ದಾರೆ. ಹಾಗಾದ್ರೆ ನಾಳೆ ಇವರಿಬ್ರನ್ನ ನೀವಿಬ್ರು ಅಪ್ಪ ಅಮ್ಮ ಸ್ಥಾನದಲ್ಲಿದ್ದು ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದು, ಅದಕ್ಕೆ ಇವರಿಬ್ಬರನ್ನ ಕರೆಸ್ಕೊಂಡಿರೋದು. ಚಿಕ್ಕಮ್ಮ, ನೀವು ಇವರಿಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ನಿಲ್ಲಿಸಿ. ಅಯ್ಯೋ, ನಾನೆಲ್ಲಪ್ಪ ನೆಗೆಟಿವ್ ಆಗಿ ಮಾತಾಡಿದೆ, ನನಗೆ ಡೌಟ್ ಬಂತು ಅದಕ್ಕೆ ಕೇಳಿದೆ ಅಷ್ಟೇ. 10 ಜನ ಇರೋ ಮನೆಯಲ್ಲಿ ಇವರಿಬ್ರು ಇದ್ರೆ ಏನಾದ್ರು ಜಾಸ್ತಿ ಆಗತ್ತೇನೆ? ಅವನಿಗೆ ಪ್ರಾಬ್ಲಮ್ ಇಲ್ಲ, ಇನ್ನು ನನಗೆ ಯಾಕೆ? ಸರಿ, ಹಂಗಂದ್ರೆ ಚಿರು, ದಿಶಾ, ಮಕ್ಕಳನ್ನ ಕರ್ಕೊಂಡು ಒಳಗಡೆ ಹೋಗಿ ಅವರು ಫ್ರೆಶ್ ಅಪ್ ಆಗಲಿ, ಆಮೇಲೆ ತಿಂಡಿ ಕೊಡುವಂತೆ. ಬನ್ರ. ಇಲ್ಲ, ಚಾರ್ಜ್ ಕಮ್ಮಿ ಆಯಿತು, ಚಾರ್ಜ್ ಹಾಕು. ಅಯ್ಯೋ, ಚಾರ್ಜರ್ ಇರೋದು ಮರ್ತನಲ್ಲೋ. ಇವಾಗ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಇಷ್ಟು ದೊಡ್ಡ ಮನೇಲಿ ಒಂದು ಚಾರ್ಜರ್ ಇರಲ್ವಾ? ಬಾ ಹುಡ್ಕೋಣ. ಏನ್ರೋ ಇದೆಲ್ಲ? ಯಾಕೆ ಇಷ್ಟೊಂದು ಹೇಳ್ಕೊಂಡಿದ್ದೀರಾ? ಇದನ್ನೇನು ಮನೆ ಅನ್ಕೊಂಡಿದ್ದೀರಾ? ದನದ ಕೊಟ್ಟಿಗೆ ಅನ್ಕೊಂಡಿದ್ದೀರಾ? ಇದನ್ನೆಲ್ಲ ಯಾರು ಎತ್ತಿಡೋರು? ಹಾಂ, ಸಾರಿ ಮೇಡಮ್, ನಾನೇ ಕ್ಲೀನ್ ಮಾಡ್ತೀನಿ. ಮೊದಲು ಮಾಡು. ಲೋ ಸುಬ್ಬ, ನಮ್ಮ ದೀಪಕ್ಕ ಇದ್ದಿದ್ರೆ ಇವ್ರಿಗೆ ಇಷ್ಟರಲ್ಲೂ ಒಂದು ಪಾಠ ಕಲಿಸಿರ್ತಿದ್ರು. ಹೌದು ಕಣೋ, ಆದರೆ ಇವಾಗಿರೋದು ದಿಶಾ, ಅವ್ರಿಗೆಲ್ಲ ಏನು ಅರ್ಥ ಆಗುತ್ತೆ? ಈ ಮನೆ ತುಂಬ ಬದಲಾಗಿದೆ ಕಣೋ. ಹೂ ಕಣೋ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಊಟ ನೋಡ್ದೆ ಹೆಂಗಿತ್ತು? ಯಾಕೆ ಹೇಳು? ಅದನ್ನು ದಿಶಾ ಮಾಡಿರೋದು. ಹ್ಞೂ, ದಿಶಾ ಬರೀ ಮನೆಯವ್ರನ್ನ ಚೇಂಜ್ ಮಾಡಿಲ್ಲ, ಭಾವನ್ನು ಚೇಂಜ್ ಮಾಡಿದಾಳೆ. ಹೌದು, ನಮ್ಮ ಭಾವ ದೀಪಕ್ಕನ್ನ ಎಷ್ಟು ಇಷ್ಟಪಡ್ತಾ ಇದ್ರು, ಇವಾಗ ಅಷ್ಟೇ ದಿಶಾನ ಇಷ್ಟಪಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು ನಿಜಾನೇ ಅಲ್ವಾ? ದೀಪ ಇದ್ದಾಗ ಅವಳು ಯಾರನ್ನು ಚೇಂಜ್ ಮಾಡೋಕ್ಕಂತೂ ಹೋಗಿರಲಿಲ್ಲ. ಆದರೆ ಈ ದಿಶಾ ನನ್ನ ಮೇಲೆ ಹಠಕ್ಕೆ ಬಿದ್ದು ಚಿರುನ ಚೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದಾಳೆ. ಇವಳಿಗಿಂತ ಆ ದೀಪನೇ ಎಷ್ಟೋ ಬೆಟರ್ ಆಗಿದ್ಲು. ಛ, ಏನು ಮಾಡಲಿ, ಎಲ್ಲ ನಾನೇ ಮಾಡಿದ್ದು, ಈಗ ನಾನೇ ಅನುಭವಿಸ್ತಾ ಇದ್ದೆ. ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಇಷ್ಟ ಆಯ್ತಾ? ಅಡ್ಜಸ್ಟ್ ಆಯಿತು ತಾನೆ? ನಮ್ಮ ಊರಲ್ಲಿರೋ ಥರ ಏನಿರಲಿಲ್ಲ, ಆದರೂ ಪರವಾಗಿಲ್ಲ. ಆದರೂ ಈ ಮನೇಲಿ ತುಂಬ ಚೇಂಜಸ್ ಆಗಿದೆ. ಚೇಂಜಾ? ಏನಾಯ್ತು? ನಮ್ಮ ದೀಪ ಅಕ್ಕ ಇದ್ದಾಗ ಆಗ್ತಿದ್ದು ಖುಷಿ ಇವಾಗ ಆಗ್ತಿಲ್ಲ. ಯಾಕೆ ಹಂಗೆ ಅನ್ಕೋತೀರಾ?
ನಾನು ನಿಮ್ಮ ದೀಪ ಅಕ್ಕ ಥರನೇ ಅಲ್ವಾ? ದೀಪ ಅಕ್ಕ ಇಲ್ಲ ಅಂದ್ರೇನು, ನಾನು ನಿಮ್ಮ ಭಾವ ಎಲ್ಲರೂ ಇದ್ದೀವಲ್ವ, ನಿಮ್ಗೆ ಏನು ಬೇಕೋ ನಮ್ಮಿಬ್ರನ್ನ ಕೇಳಿ ನಾವು ತಂದು ಕೊಡ್ತೀವಿ. ಆಮೇಲೆ ನೀವು ಎಷ್ಟು ದಿನ ಬೇಕೋ ನಮ್ಮ ಜೊತೆ ಇರ್ಬೋದು. ಓಕೆನಾ? ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ಥ್ಯಾಂಕ್ಸಾ? ಯಾಕೋ? ನೀವು ನಮ್ಮನ್ನ ದೀಪ ಅಕ್ಕ ಥರನೇ ನೋಡ್ಕೊತಿದ್ದೀರಾ. ಹೌದು, ದೀಪಕ್ಕ ಇದ್ದಾಗ ನಮ್ಮನ್ನ ಇದೇ ಥರ ಪ್ರೀತಿಯಿಂದ ನೋಡ್ಕೋತಿದ್ಲು. ಥ್ಯಾಂಕ್ಸ್ ಅಕ್ಕ. ಅಕ್ಕನ ನಾವು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ನಾನು ನಿಮ್ಮನ್ನು ದೀಪ ಅಕ್ಕನ ಥರನೇ ನೋಡ್ಕೋತೀನಿ. ನೀವು ಯಾವತ್ತಿದ್ರೂ ನನ್ನ ತಮ್ಮಂದ್ರೆ. ಏನೋ ಎಮೋಷ್ನಲ್ ಸೀನ್ ನಡೀತಾ ಇರಂಗಿದೆ. ಎಂಟ್ರಿ ಟೈಮಿಂಗ್ ರಾಂಗ್ ಆಯ್ತಾ ಅಂತ. ಬನ್ನಿ ಬಾವ, ಕುತ್ಕೊಳ್ಳಿ. ಏನು ಮರ್ಯಾದೆ? ಥ್ಯಾಂಕ್ಸ್ ಕಣ. ಏನಿಲ್ಲ, ದೀಪ ಅವ್ರನ್ನ ಮಿಸ್ ಮಾಡ್ಕೋತಿದ್ರು. ದೀಪ ಅವ್ರು ಇಲ್ಲದೆ ಇದ್ರೆ ಏನಂತೆ, ನಾನು ಇದೀನಲ್ಲ ಅಂತ ಧೈರ್ಯ ಹೇಳ್ಬೇಕಾಗಿತ್ತು ನೀವು. ಹೇಳ್ದೆ ಚಿರಾಗ್, ಬಟ್ ಹೇಳಿದ್ರು ಬೇಜಾರು ಮಾಡ್ಕೋತಿದ್ದಾರಾ? ಡೋಂಟ್ ವರಿ ಕಣ್ರ, ಇನ್ಮೇಲೆ ನೀವು ಇವ್ರನ್ನೇ ದೀಪ ಅವರು ಅಂತ ಅನ್ಕೊಳ್ಳಿ. ಭಾವ, ಅದು ಮಾತ್ರ ಸಾಧ್ಯ ಇಲ್ಲ. ದೀಪಕ್ಕ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿದ್ದಾಳೆ. ಅವಳ ಜಾಗನ ಬೇರೆ ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ. ನಾನೇ ನಿಮ್ಮ ದೀಪ ಅಂತ ಹೇಗೆ ಹೇಳಿ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿನ ಅಷ್ಟೆ, ಕರಾಳ ಸತ್ಯ ಹೊರಗೆ ಬಂದಮೇಲೆ ನಾನೇ ದೀಪ ಅನ್ನೋ ಸತ್ಯ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ಆಮೇಲೆ ನೀವು ಖುಷಿ ಪಡ್ತೀರ. ಇವರಿಬ್ರು ದೀಪ ಅವ್ರ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ರು, ದೀಪ ಅವ್ರ ಮನ್ಸು ಮಾತ್ರ ಇನ್ನೂ ಕರಗ್ತಾನೆ ಇಲ್ವಲ್ಲ. ನಾನೇ ದೀಪ ಅಂತದ್ದು ಯಾವಾಗ ಸತ್ಯ ಒಪ್ಕೊಳ್ತಾರೋ ನಾನು ನೋಡ್ತೀನಿ. ಎಮೋಷ್ನಲ್ ಸೀನ್ ಮುಗ್ದಿದ್ರೆ ಬ್ಲಾಕ್ ಶಿಫ್ಟ್ ಮಾಡೋಣವಾ? ಬಟ್ ಚಿರಾಗ್, ಯಾಕೆ ಶೂಟಿಂಗ್ ಅವ್ರ ಥರ ಮಾತಾಡ್ತಿದ್ದೀರಾ? ನೋರಿ, ಜೀವನನೇ ಒಂಥರ ಶೂಟಿಂಗ್ ಇದ್ದಂಗೆ. ಆ ದೇವರೇ ಡೈರೆಕ್ಟ್ರು. ಅವ್ನ ಆ್ಯಕ್ಷನ್ನು ಕಟ್ಟು ಹೇಳ್ದಂಗೆಲ್ಲ ನಾವು ಸಾಮಾನ್ಯ ಜನರು ಇರ್ತೀವಲ್ಲ, ನಾವು ಕಲಾವಿದರು ನಟಿಸ್ತಾ ಹೋಗ್ತಾ ಇರಬೇಕು. ಮಜಾ ಏನಂತಂದರೆ, ಜೀವನದಲ್ಲಿ ಖುಷಿ ಯಾವಾಗ ಬರುತ್ತೆ, ದುಃಖ ಯಾವಾಗ ಬರುತ್ತೆ ಒಂದು ಗೊತ್ತಾಗಲ್ಲ. ಬಂದಂಗೆ ಸ್ವೀಕರಿಸ್ತಾ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು. ಒಂದು ಸರ್ತಿ ಕೊನೆಯದಾಗಿ ಕಟ್ ಹೇಳ್ತಾರೆ, ಆವಾಗ ಹಣ, ಆಸ್ತಿ, ನಮ್ಮವರು ತಮ್ಮವರು ಎಲ್ಲದನ್ನು ಬಿಟ್ಟು ಭೂಮಿಯಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು. ಆದರೆ ಇದ್ರ ಮಧ್ಯೆ ಕೆಲವರು ಬಣ್ಣ ಬದಲಾಯಿಸ್ಕೊಂಡು ನಾನಾ ರೀತಿ ವೇಷ ಹಾಕ್ಕೊಂಡು ನಾನವಳಲ್ಲ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ನಮ್ಮಂಥ ಕಲಾಕಾರರಿಗೆ ಇವಳೆ ಅವಳು ಅಂತ ಗೊತ್ತಾಗಲ್ವಾ? ಚಿರಾಗ್, ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಜೀವನ ಚಿತ್ರಾನ್ನ ಆದಾಗೆಲ್ಲ ವಿಚಿತ್ರವಾಗಿ ಅನ್ಸೋದು. ಚಿರಾಗ್, ಪ್ಲೀಸ್ ಸ್ಟಾಪ್ ಇಟ್. ಭಾವ, ಏನು ಇವ್ರು ನಿಮ್ಮನ್ನ ಹೆಸರಿಟ್ಟು ಚಿರಾಗ್ ಅಂತ ಕರಿತಾ ಇದ್ದಾರೆ? ಏನಪ್ಪ ಮಾಡೋದು? ದೀಪ ಅವರಿದ್ದಾಗ ಎಷ್ಟು ಪ್ರೀತಿಯಿಂದ ಬಾಡಿ ಬೆಂಡ್ ಮಾಡಿಕೊಂಡು ಡಾಕೊಂಬಿಂದಿರ್ ಗಡ್ಡು ಸೇರಿಸ್ಕೊಂಡು ಹಜ್ಬೆಂಡು ಅಂತ ಕರಿತಿದ್ರು. ಏನು ಮಾಡೋಕ್ಕಾಗತ್ತೆ? ಭಾವ, ಈಗಲೂ ಇವ್ರು ನಿಮ್ಮನ್ನ ಹಾಗೆ ಕರೆದ್ರೆ ಚೆನ್ನಾಗಿರುತ್ತಲ್ವಾ? ಹಾಂ.